ಹೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ನಿಫ್ಟಿನಲ್ಲಿ ಒಂದು ಪ್ಯಾರಲಲ್ ಚಾನಲ್ ಬ್ರೇಕ್ ಡೌನ್ ಆಗಿದೆ. ಸೊ ಪುಟ್ ಸೈಡಿಗೆ ನಾನು ಎಂಟ್ರಿ ತೊಗೊಂಡಿದ್ದೀನಿ. 24,100 ಪುಟ್ ಆಗಿರುತ್ತೆ. ಸೊ ನಮ್ಮದು ಎಂಟ್ರಿ ಆಗಿರುತ್ತೆ 209ಗೆ. ಓಕೆ, ಸ್ಟಾಪ್ ಲಾಸ್ ಇದೆ 188ಗೆ, 20 ಪಾಯಿಂಟ್ಸು ಸ್ಟಾಪ್ ಲಾಸ್ ಇದೆ, 40 ಪಾಯಿಂಟ್ಸು ಟಾರ್ಗೆಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಮಾರ್ಕೆಟು ತುಂಬ ಇಲ್ಲಿವರೆಗೂ ಕನ್ಸೋಲೇಷನ್ ಇತ್ತು. ಸೊ ನಾನು ಕಾಲ್ ಸೈಡ್ಗೆ ಟ್ರೇಡನ್ನು ತೊಗೊಳ್ತಿರ್ತೀನಿ, ಬಟ್ ಇಲ್ಲಿ ಕಾಸ್ಟ್ಗೆ ಎಕ್ಸಿಟ್ ಆಗ್ತೀನಿ. ಅದನ್ನು ಟ್ರೇಡನ್ನು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಓಕೆ, ಈ ಥರ ಪುಟ್ ಸೈಡ್ಗೆ ಪಾಸಿಟಿವ್ ಬಂತು. ಸೊ ಜಸ್ಟ್ ಒಂದು ಲಾಟಿಂದ ಎಂಟ್ರಿ ತೊಗೊಂಡಿದ್ದೀನಿ. ಸೊ ನೋಡ್ಬೋದು ಈಗ ಪ್ರೀಮಿಯಮು ಸ್ಪೈಕ್ ಯಾವ ಥರ ಬರ್ತಾಯಿದೆ ಅಂತ. ಓಕೆ, ಸಪೋಸ್ ಏನಾದರೂ ಇದು ಇಲ್ಲಿವರೆಗೂ ಬರೋಷ್ಟರಲ್ಲಿ ನಮಗೆ ಟಾರ್ಗೆಟ್ ಬರುತ್ತೆ ಪ್ರೀಮಿಯಮಲ್ಲಿ. ಸೊ ಆಲ್ಮೋಸ್ಟ್ ಆ್ಯಟ್ ದ ಮನಿ ಪ್ರೀಮಿಯಮ್ ಆಗಿರುತ್ತೆ 24,100. ಓಕೆ, ಬ್ಯಾಂಕ್ ನಿಫ್ಟಿ ಕೂಡ ಈ ಥರ ಒಂದು ಪ್ರಾಪರ್ ಟ್ರಯಾಂಗಲ್ ಥರ ಒಂದು ಬ್ರೇಕ್ಔಟ್ ಆಗಿದೆ. ಓಕೆ, ಇಲ್ಲಿ ಕೆಳಗಡೆ ಬ್ರೇಕ್ ಡೌನ್ ಆಗಿದೆ. ವಿಲ್ ಸಿ ಏನಾಗುತ್ತೆ, ಟಾರ್ಗೆಟ್ ಹಿಟ್ ಆಗುತ್ತೆ, ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ಜಸ್ಟ್ ಒಂದು ಲಾಟಿಂದ ಎಂಟ್ರಿ ತೊಗೊಂಡಿರ್ತೀನಿ. ಸೊ ಫಸ್ಟು ಟ್ರೇಡಲ್ಲಿ ನಾನು 2 ಲಾಟಿಂದ ಎಂಟ್ರಿ ತೊಗೊಂಡಿದ್ದೆ, ಬಟ್ ಅಲ್ಲಿ ಏನಾಗುತ್ತೆ, ನಂದು CTC ಹಿಟ್ ಆಗುತ್ತೆ. ಇಲ್ಲಿ ನೋಡ್ಬೋದು ಜಸ್ಟು 48 ರುಪೀಸ್. ಓಕೆ, 130 ಕ್ವಾಂಟಿಟಿಯಿಂದ ಎಂಟ್ರಿ ತೊಗೊತೀನಿ. 135 ಎಕ್ಸಿಟ್ ಆದೆ. ಸೊ 135.60ಗೆ ಎಕ್ಸಿಟ್ ಆದೆ. 135.23ಗೆ ಎಂಟ್ರಿ ತೊಗೊಂಡಿದ್ದೆ. ಓಕೆ, 48 ರುಪೀಸ್ ಪ್ರಾಫಿಟನ್ನು ತೋರಿಸ್ತಾಯಿತ್ತು. ಬಟ್ ದಿಸ್ ಪರ್ಟಿಕ್ಯುಲರ್ ಟ್ರೇಡು ನನಗೆ ಸೊ ತುಂಬ ಕಾನ್ಫಿಡೆನ್ಸ್ ಇದೆ, ಯಾಕಂದರೆ ಸೊ ಈ ಥರ ಪ್ಯಾರಲಲ್ ಚಾನಲ್ಲೇ ಟ್ರೇಡ್ ಆಗ್ತದೆ. ಸೊ ಚಾನಲ್ ಬ್ರೇಕ್ ಆಯಿತು ಪ್ರಾಪರ್ ಕ್ಯಾಂಡಲಿಂದ. ಸೊ ರಿಟ್ರೇಸಿಗೆ ಬಂತು ಪ್ರೀಮಿಯಮು, ಎಂಟ್ರಿ ತೊಗೊಂಡಿದ್ದೀನಿ. ಸೊ 40 ಪಾಯಿಂಟ್ಸು ಟಾರ್ಗೆಟ್ ಇರುತ್ತೆ. ಓಕೆ, 40 ಪಾಯಿಂಟ್ಸು ಟಾರ್ಗೆಟ್ ಇರುತ್ತೆ, 20 ಪಾಯಿಂಟ್ಸು ರಿಸ್ಕನ್ನು ತೊಗೊಂಡಿದ್ದೀನಿ. ಸೊ 1,300 ರುಪೀಸ್ ರಿಸ್ಕ್ ಇರುತ್ತೆ. 2,500 2,600 ಟಾರ್ಗೆಟನ್ನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ವಿಲ್ ಸಿ. ಓಕೆ, ಸಪೋಸ್ ಏನಾದರೂ ಇದು ಮಾರ್ಕೆಟ್ ಇದೇ ಥರ ಕಂಟಿನ್ಯೂಸ್ ಆಗಿ ಫಾಲೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಇಲ್ಲಿ ಇಂಟ್ರಾಡೇ ಎಲ್ಲೋವರೆಗೂ ಬರೋ ಅಷ್ಟರಲ್ಲಿ ನಮಗೆ ಪ್ರೀಮಿಯಮಲ್ಲಿ ಮೂವ್ಮೆಂಟ್ ಆಗುತ್ತೆ. ಓಕೆ, ಸೊ ಆಲ್ಮೋಸ್ಟ್ ಚೆನ್ನಾಗಿದೆ ಪ್ರೀಮಿಯಮು. ಬ್ಯಾಂಕ್ ನಿಫ್ಟಿ ಕೂಡ ಈ ಪ್ರಾಪರ್ ಈ ಏರಿಯಾ ಇದೆಲ್ಲ, ಸೊ ದಿಸ್ ಪರ್ಟಿಕ್ಯುಲರ್ ಝೋನ್ಗೆ ಬಂದು ನಿಂತಿದೆ. ಓಕೆ, ಇದನ್ನು ಪ್ರಾಪರಾಗಿ ಬ್ರೇಕ್ ಆಯಿತು ಅಂತಂದರೆ ಮೇ ಬಿ ಬ್ಯಾಂಕ್ ನಿಫ್ಟಿ ಕೂಡ ಫಾಲ್ ಆಗುತ್ತೆ. ಓಕೆ, ನೋಡೋಣ ವಿಲ್ ಸಿ ಏನಾಗುತ್ತೆ, ಟಾರ್ಗೆಟ್ ಹಿಟ್ ಆಗುತ್ತಾ, ಸ್ಟಾಪ್ ಲಾಸ್ ಹಿಟ್ ಆಗುತ್ತಾ. ಇವಾಗ ನಮಗೆ ಪ್ರಾಫಿಟನ್ನು ತೋರಿಸ್ತಾ ಇದೆ 450, 430, 400 ಈ ಥರ ಪ್ರಾಫಿಟ್ ಬರ್ತಾ ಇದೆ. ಸೊ ಅಪ್ಡೇಟ್ ಮಾಡ್ತೀನಿ, ವಿಡಿಯೋನ ಕೊನೆವರೆಗೆ ನೋಡಿ. ಟಾರ್ಗೆಟ್ ಹಿಟ್ ಆಗುತ್ತಾ, ಸ್ಟಾಪ್ ಲಾಸ್ ಹಿಟ್ ಆಗುತ್ತಾ. ಓಕೆ, ಸೊ ಪ್ರಾಪರ್ ಟ್ರೇಡು. ಸೊ ಪ್ಯಾರಲಲ್ ಚಾನಲು ಬ್ರೇಕ್ ಡೌನ್ ಆಯಿತು. ಓಕೆ, ಇಲ್ಲಿ ನೋಡ್ಬೋದು ಚಾನಲ್ ನಾನು ಡ್ರಾ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಮಲ್ಟಿಪಲ್ ಟಚಸ್ ಇದೆ, ಮೇಲ್ಗಡೆ ತುಂಬಾ ಮಲ್ಟಿಪಲ್ ಟಚಸ್ ಇತ್ತು. ಮಾರ್ಕೆಟ್ ಮೇಲ್ಗಡೆ ಹೋಗೋದಕ್ಕೆ ಇಂಟ್ರೆಸ್ಟೆಡ್ ಇಲ್ಲ. ಸೊ ಅದಕ್ಕೋಸ್ಕರ ಕೆಳಗಡೆ ಬಂದು ಇಲ್ಲಿ ಕ್ಲೋಸ್ ಆಗಿದೆ. ಸೊ ಈ ಏರಿಯಾ ಸ್ವಲ್ಪ ಕನ್ಸಾಲ್ಟೇಷನ್ ಏರಿಯಾ ಇದು. ಓಕೆ, ನೋಡೋಣ ಏನಾಗುತ್ತೆ ಅಂತ. ಸೊ ಮಾರ್ಕೆಟು ಫಾಲ್ ಆಗುತ್ತಾ ಅಥವಾ ಸಪೋಸ್ ನಮ್ಮ ಸ್ಟಾಪ್ ಲಾಸ್ನ ಹಿಟ್ ಮಾಡುತ್ತಾ ಅಂತ. ಓಕೆ, ವಿಲ್ ಸಿ ಏನಾಗುತ್ತೆ ನೋಡೋಣ. ಸೊ ಆಲ್ರೆಡಿ ಎಂಟ್ರಿನ ತೊಗೊಂಡಿದ್ದೀನಿ. 2ರಲ್ಲಿ ಒಂದಾಗುತ್ತೆ, ಟಾರ್ಗೆಟ್ ಹಿಟ್ ಆಗುತ್ತೆ, ಇಲ್ಲ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ಸೊ ಅಪ್ ಟು 50 ಮಿನಿಟ್ವರೆಗೂ ದಿಸ್ ಪರ್ಟಿಕ್ಯುಲರ್ ಟ್ರೇಡಲ್ಲಿ ವೇಟ್ ಮಾಡೋಣ. ಓಕೆ, 50 ಮಿನಿಟ್ಸ್ ಆದಮೇಲೆ ಸೊ ನಾವು ಎಲ್ಲಿರ್ತೀವಿ ಅಲ್ಲಿ ಎಕ್ಸಿಟ್ ಆಗಬೇಕಾಗುತ್ತೆ. ಅಕಾರ್ಡಿಂಗ್ ಟು 50-60 ರೂಲ್ ಇರುತ್ತೆ. ಸಪೋಸ್ ನಾನು 3 ಗಂಟೆವರೆಗೂ ವೇಟ್ ಮಾಡ್ತೀನಿ ಅಂತಂದರೆ ಸೊ ಅದು ಅಲ್ಲಿವರೆಗೂ ಮಾರ್ಕೆಟು ಸೈಡ್ ವೇ ಆಗಿ ಪ್ರೀಮಿಯಮ್ ಡಿಕೆ ಆಗುವಂಥ ಚಾನ್ಸ್ ಇರುತ್ತೆ. ನೋಡೋಣ ಏನಾಗುತ್ತೆ ಅಂತ. ಸೊ ಓಕೆ, ಅಕಾರ್ಡಿಂಗ್ ಟು ಪ್ರೈಸ್ ಆ್ಯಕ್ಷನ್ನು ಪ್ಯಾಟರ್ನ್ ಮೇಲೆ ಟ್ರೇಡನ್ನು ತೊಗೊಂಡಿದ್ದೀನಿ. ಇಲ್ಲಿ ಪ್ಯಾರಲಲ್ ಚಾನಲ್ ಬ್ರೇಕ್ ಡೌನ್ ಆಯಿತು. ಸೊ ರಿಟ್ರೇಸಿಗೆ ಬಂತು, ಎಂಟ್ರಿ ತೊಗೊಂಡೆ. ಪ್ರಾಪರಾಗಿ ಅಪ್ಡೇಟ್ ಮಾಡ್ತೀನಿ ಗೆಳೆಯರಿ, ವಿಡಿಯೋನ ಕೊನೆವರೆಗೂ ನೋಡೋಕೆ. ಈಗ 300+ ನಮಗೆ ಪ್ರಾಫಿಟನ್ನು ತೋರಿಸ್ತಾ ಇದೆ. ಓಕೆ, ಇಲ್ಲಿಂದ ರಿವರ್ಸಲ್ ಆಯಿತು ಅಂತಂದರೆ ಮೇ ಬಿ ನಮ್ಮ ಸ್ಟಾಪ್ ಲಾಸ್ ಟ್ರಿಗರ್ ಆಗುತ್ತೆ ಅಷ್ಟೇ.
ಓಕೆ ಫ್ರೆಂಡ್ಸ್, ಈಗ ನೋಡ್ಬೋದು ಆಲ್ಮೋಸ್ಟು ಸ್ಟಾಪ್ ಲಾಸ್ ನಿಯರ್ ಇದ್ದೀವಿ. 1200 ಪ್ಲಸ್ ನಮಗೆ ಲಾಸನ್ನು ತೋರಿಸ್ತಾ ಇದೆ ಇಸ್ ಪರ್ಟಿಕ್ಯುಲರ್ ಟ್ರೇಡಿಂದ. ಓಕೆ, ಜಸ್ಟು ಪಾಯಿಂಟ್ಸ್ ಕಡಿಮೆ ಇದೆ. ಓಕೆ, ಸೊ ತುಂಬ ಸೈಡ್ ವೇ ಇದೆ ಮಾರ್ಕೆಟು. ಸೊ ಯಾವುದೇ ಪ್ಯಾಟರ್ನ್ಗೂ ಕೂಡ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ. ಮೇ ಬಿ SL ಹಿಟ್ ಆಗುತ್ತೆ. ಟ್ರಿಗರ್ ಆದ ತಕ್ಷಣ ನಮಗೆ ಲಾಸನ್ನು ತೋರಿಸ್ತಾ ಇದೆ. CP ಎಂಡಲ್ಲಿ ಹಿಯರ್ 1200 ಪ್ಲಸ್ ನಮಗೆ ಲಾಸನ್ನು ತೋರಿಸ್ತಾ ಇದೆ ಇಸ್ ಪರ್ಟಿಕ್ಯುಲರ್ ಟ್ರೇಡಲ್ಲಿ. ಆಲ್ಮೋಸ್ಟು ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಸೊ ಮಾರ್ಕೆಟ್ ಫಾಲ್ ಆಗುತ್ತೆ ಅಂತ. ಸೊ ಪ್ಯಾರಲಲ್ ಚಾನಲ್ ಬ್ರೇಕ್ ಡೌನ್ ಆಯಿತು. ಸೊ ಅದಾದಮೇಲೆ ಮತ್ತು ಈ ಥರ ಇಲ್ಲೂ ಕೂಡ ತುಂಬ ಚೆನ್ನಾಗಿ ಓಕೆ ಸ್ಟಾಪ್ ಲಾಸ್ ಹಿಟ್ ಆಗಿದೆ ಗೆಳೆಯರೆ, ನೋಡ್ಬೋದು ಈಗ. ಸೊ ಪ್ಯಾರಲಲ್ ಚಾನಲ್ಗೆ ನಾನು ಟ್ರೇಡನ್ನು ತೊಗೊಂಡಿರ್ತೀನಿ. ಸೊ ಬಟ್ ಇಲ್ಲಿ ನಮ್ಮದು ಸ್ಟಾಪನ್ನು ಹಿಟ್ ಮಾಡಿದೆ. ಸೊ ಇಂಡೆಕ್ಸಲ್ಲಿ ಕೂಡ ಸ್ಟಾಪನ್ನು ಹಿಟ್ ಆಯಿತು. ಸೊ ಪ್ರೀಮಿಯಮಲ್ಲಿ ಕೂಡ ಸ್ಟಾಪ್ ಹಿಟ್ ಆಯಿತು. ಓಕೆ, 21.60 ರಿಸ್ಕ್ ಅಂದರೆ 1342 ರೂಪೀಸ್ ನಮಗೆ ಲಾಸ್ ಆಗಿದೆ ದಿಸ್ ಪರ್ಟಿಕ್ಯುಲರ್ ಟ್ರೇಡಿಂದ. ಫಸ್ಟ್ ನಾನು ಕಾಲ್ ಸೈಡ್ಗೆ ಏರಿ ಲಾಟಿಂದ ಎಂಟ್ರಿ ತೊಗೊಂಡಿರ್ತೀನಿ. ದ್ಯಾಟ್ ಟ್ರೇಡ್ ಆಲ್ಸೋ ಆಲ್ಮೋಸ್ಟ್ ನನಗೆ 2400ವರೆಗೂ ಪ್ರಾಫಿಟನ್ನು ತೋರಿಸ್ತಾ ಇತ್ತು. ಬಟ್ ಏನಾಗುತ್ತೆ, ಸೇಮ್ ಟ್ರೇಡು ಟ್ರಯಲ್ ಮಾಡಿದ್ದೀನಿ. ಸೊ ಕಾಸ್ಟ್ಗೆ ಟ್ರೈಲಿಂಗ್ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ಇದು ಕೂಡ ನಮ್ಮದು ಸ್ಟಾಪ್ ಲಾಸ್ ಹಿಟ್ ಆಯಿತು 1391 ರೂಪೀಸ್. ಓವರ್ ಆಲ್ ಲಾಸು 1342 ರೂಪೀಸ್ ಆಗಿದೆ. ಓಕೆ, ಇಲ್ಲಿ ನೋಡ್ಬೋದು ಮಾರ್ಕೆಟ್ ಯಾವುದೇ ಥರ ಪ್ಯಾಟರ್ನ್ಗೂ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ. ಸೊ ತುಂಬ ಸೈಡ್ ವೇ ಥರ ಕಾಣಿಸ್ತಾ ಇದೆ. ಸೊ ವಾಲಿಟಿಲಿಟಿ ಇಲ್ಲ ಮಾರ್ಕೆಟಲ್ಲಿ. ಈಗ ಸ್ಟಾಪ್ ಲಾಸು ಹಿಟ್ ಆಗಿದೆ. ಸೊ ಸ್ಟಾಪ್ ಲಾಸ್ನ ಆಕ್ಸೆಪ್ಟ್ ಮಾಡ್ಕೊಂಡು ಸೊ ಇವತ್ತು ನಾನು ಡೇನ ಎಂಡ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದೆ ನೋಡೋದಿಲ್ಲ ಸಿಗೋಣ. ಥ್ಯಾಂಕ್ ಯು, ಧನ್ಯವಾದಗಳು.